ಚಂದನ, ನಿನ್ನ ಹತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ ತಾನೆ? ಇಲ್ಲ. ಅದು ಕೂಡ ಇಲ್ವಾ? ಅಂದ್ರೆ ಇಲ್ಲಿಲ್ಲ, ನಮ್ಮ ಮನೇಲಿದೆ. ಅದು ಅಲ್ಲಿದ್ ಏನ್ ಯೂಸ್? ಇಟ್ಕೋಬೇಕಾನೆ. ನೀವು ಮದ್ವೆ ಬಟ್ಟೆ ಶಾಪಿಂಗ್ ಅಂತ ಹೇಳಿದ್ದು, ಅದಕ್ಕೆ ಫೋಟೋ ಎಲ್ಲ ಇಟ್ಕೊಂಡು ಓಡಾಡ್ಬೇಕು ಅಂತ ನಂಗೆ ಗೊತ್ತಿರ್ಲಿಲ್ಲ. ಹಲೋ, ಹಲೋ, ಯಾರು? ನಾನು ಜ್ಯೋತಿ. ಗೊತ್ತಾಗಿಲ್ವಾ? ಅದೇ ನೀವೇ ಅವತ್ತು ಅಡ್ಗೆ ಮನೆಗೆ ಬಂದು ವಡೆ ಮಾಡಿದ್ರಲ್ಲ. ಓ, ನೀವಾ? ಓ, ನೀವಾ? ಗೊತ್ತಾಯ್ತು. ಹೇಳಿ, ಏನು ಇಷ್ಟೊತ್ತಲ್ಲಿ ಫೋನ್ ಮಾಡ್ಬಿಟ್ಟಿದ್ದೀರಲ್ಲ? ನಿಮ್ಮ ಹತ್ರ ಮಾತಾಡ್ಬೇಕಿತ್ತು. ಮಲ್ಗಿದ್ರಾ? ಡಿಸ್ಟರ್ಬ್ ಮಾಡಿದ್ನಾ? ಅಯ್ಯೋ, ಪರವಾಗಿಲ್ಲ, ಹೇಳಿ. ಯಾಕಿಷ್ಟು ಮೆತ್ತಗೆ ಮಾತಾಡ್ತಿದ್ದೀರಾ? ಅದು ನನ್ನ ತಮ್ಮಂದಿರೆಲ್ಲ ಮಲಗಿದ್ದಾರೆ, ಅದಕ್ಕೆ ಮೆತ್ತಗೆ ಮಾತಾಡ್ತಾ ಇದ್ದೀನಿ. ನೀವು ಹೇಳಿ. ನಿಮ್ಮನ್ನ ಮೀಟ್ ಮಾಡಬೇಕಿತ್ತು, ಸಿಗ್ತೀರಾ? ಇಷ್ಟೊತ್ತಲ್ಲ? ಈಗಲ್ಲ, ನಾಳೆ ಬೆಳಗ್ಗೆ. ಫೋನಲ್ಲಿ ಏನಾದರೂ ಇದ್ರೆ ಹೇಳ್ಬೋದಿತ್ತಲ್ಲ. ಏನಾದರೂ ಮುಖ್ಯವಾಗಿರೋದು ಮಾತಾಡ್ಬೇಕಾಗಿತ್ತಾ? ಒಂದು 10 ನಿಮಿಷ ಅಷ್ಟೇ, ಆಗುತ್ತಾ? ಸರಿ. RR ನಗರಲ್ಲಿ ಕಾಫಿ ಶಾಪಲ್ಲಿ ಸಿಗೋಣ. ಲೊಕೇಶನ್ ಕಳಿಸ್ತೀನಿ, ಬೆಳಗ್ಗೆ 10 ಗಂಟೆಗೆ ಬಂದ್ಬಿಡಿ. ನಾನು ನನ್ನ ತಮ್ಮನ ನಂಬರ್ನ ನಿಮಗೆ ಮೆಸೇಜ್ ಮಾಡ್ತೀನಿ, ಅವನಿಗೆ ಲೊಕೇಶನ್ ಕಳಿಸ್ಬಿಡಿ. ಬಾಯ್. ಅಲ್ಲಿ ಅಂದ್ರೆ ಏನೋ ಮಾತಾಡ್ಬೇಕು ಅಂತ ಹೇಳಿದ್ರಿ? ಇರ್ಲಿ ಅಂಕಲ್, ಚಂದನ ಬರ್ಲಿ. ಏನ್ ವಿಷಯ ಹೇಳಿ ಆರ್ಯ ಅವರೇ. ನಮ್ಮಿಂದ ಏನಾದ್ರೂ ಲೋಪ ದೋಷ? ಟೆನ್ಷನ್ ಆಗುವಂಥದ್ದು ಏನಿಲ್ಲ. ಕೂಲ್. ಚಂದನ ಬಂದಾಯ್ತಲ್ಲ, ಅದೇನು ಅಂಕಲ್, ನಿಮಗ್ ಗೊತ್ತಿರೋದೆ, ಮದ್ವೆಗಿನ್ನ 2 ವೀಕ್ಸ್ ಇದೆ. ಮದ್ವೆ ಮುಗಿತಿದ್ದಾಗೆ ನಾನು ಚಂದನನ ಆಸ್ಟ್ರೇಲಿಯಾ ಕರ್ಕೊಂಡು ಹೋಗ್ಬೇಕು. ಅಷ್ಟರಲ್ಲಿ ಚಂದನ ನನ್ನ ಜೊತೆ ಬರೋದಕ್ಕೆ ವೀಸಾ ಎಲ್ಲ ರೆಡಿ ಮಾಡ್ಕೋಬೇಕು. ಅದಕ್ಕೆ ಈಗಲೇ ವೀಸಾ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಮದ್ವೆ ಮುಗಿದ್ಮೇಲೆ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ರೆ ಡಿಲೇ ಆಗುತ್ತೆ. ಇವಾಗಲೇ ಮಾಡಿದ್ರೆ ಇಬ್ರು ಆರಾಮಾಗಿ ಆಸ್ಟ್ರೇಲಿಯಾ ಹೋಗ್ಬೋದು. ನಿಮ್ಮ ಮುಂದಾಲೋಚನೆ ಸರಿಯಾಗಿದೆ ಅಂದ್ರೆ ಹಾಗೆ ಮಾಡಿ. ನಮ್ಮಿಂದ ಏನಾದ್ರೂ ಸಹಾಯ ಬೇಕಾಗಿತ್ತಾ? ಸಹಾಯ ಏನಿಲ್ಲ ಅಂಕಲ್, ಜಸ್ಟ್ ಮದುವೆ ವಿಚಾರದಲ್ಲಿ ಒಂದು ಚಿಕ್ಕ ಚೇಂಜ್ ಅಷ್ಟೇ. ಆದ್ರೆ ಮೊದಲು ಮ್ಯಾರೇಜ್ ನ ರಿಜಿಸ್ಟರ್ ಮಾಡೋಣ ಅಂತ ಇದ್ದೀನಿ. ರಿಜಿಸ್ಟ್ರೇಷನ್ ಆದ್ರೆ ವೀಸಾ ಕೆಲಸ ಸುಲಭ ಆಗುತ್ತೆ. ಅದಕ್ಕೆ ನಾವ್ ಈಗಲೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಡೋಣ ಅಂತ ಹೇಳಿದ್ದು. ನೀವೇನು ವರಿ ಮಾಡ್ಬೇಕಾಗಿಲ್ಲ ಅಂಕಲ್, ಸಿಂಪಲ್ ಆಗಿ ಮಾಡ್ಬಿಡೋಣ. ಇಲ್ಲ ಅಂದ್ರೆ ವೀಸಾ ಪ್ರೊಸೆಸ್ ಡಿಲೇ ಆಗಿ ನಾನು ಫಸ್ಟ್ ಆಸ್ಟ್ರೇಲಿಯಾ ಹೋಗಿ ಆಮೇಲೆ ಚಂದನ ಒಬ್ಳೆ ಬರ್ಬೇಕಾಗುತ್ತೆ. ಅಯ್ಯೋ, ಅದೆಲ್ಲ ಬೇಡ. ಚಂದನ ಒಬ್ಳೆ ಅಷ್ಟು ದೂರ ಹೋಗೋದಂದ್ರೆ ಕಷ್ಟನೇ. ನಿಮ್ ಜೊತೆ ಕರ್ಕೊಂಡು ಹೋಗಿ. ಅದಕ್ಕೆ ನಾವ್ ಈಗಲೇ ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಬಿಡೋಣ ಅಂತ ಹೇಳಿದ್ದು. ಅಪ್ಪ, ನೀವೇನ್ ಗಾಬರಿ ಆಗಬೇಡಿ. ಇತ್ತೀಚಿನ ಮದುವೆಗಳಲ್ಲಿ ಇದು ತುಂಬಾ ನಾರ್ಮಲ್ ಪ್ರೊಸೀಜರು. ನನ್ನ ಫ್ರೆಂಡ್ ಕಾರ್ತಿಕ್ ಗೊತ್ತಲ್ಲ ನಿಮ್ಗೆ, ಅವನ್ ತಂಗಿ ಮದುವೆನಲ್ಲೂ ಇದೇ ಉಪಾಯ ಮಾಡಿದ್ದ. ಸರಿ ಹೇಳಿದ್ರೆ ನೀವು ಹೇಳಿದಾಗೆ ಆಗ್ಲಿ. ಓಕೆ ಅಂಕಲ್, ರಿಜಿಸ್ಟರ್ಡ್ ಮ್ಯಾರೇಜ್ ನ ನಿಮ್ಮ ಊರ ಹತ್ರ ಇರೋ ರಿಜಿಸ್ಟರ್ ಆಫೀಸ್ ನಲ್ಲೇ ಮಾಡ್ಬೇಕಾಗುತ್ತೆ. ಅಲ್ಲಿಂದನೇ ನಾನು ವೀಸಾಗೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಸೊ ಏನೋ ಡೀಟೇಲ್ಸ್ ಕಲೆಕ್ಟ್ ಮಾಡಿದ್ರೆ. ಖಂಡಿತ ಆರ್ಯ ಅವರೇ, ನನ್ನ ಪರಿಚಯಸ್ಥರು ಒಬ್ಬರಿದ್ದಾರೆ, ನಾನು ಎಲ್ಲ ವಿಚಾರಿಸ್ಕೊಳ್ತೀನಿ. ದಾಸು, ನಾನು ಬರ್ತೀನಿರಪ್ಪ, ಮಾತಾಡ್ಕೊಂಡು ಬರ್ತೀನಿ.
ಮೇಡಮ್ ನೀವು ಹೇಳಿದ ತರಕಾರಿ ಎಲ್ಲ ತಂದಿದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಹೌದೇನಪ್ಪ, ಥ್ಯಾಂಕ್ಸ್. ಎಷ್ಟಾಯ್ತು? 280. ಹಾ, ಬಂದೆ. ಚಂದನ, ನಿನ್ನ ಹತ್ರ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ ತಾನೆ? ಇಲ್ಲ. ಅದು ಕೂಡ ಇಲ್ವಾ? ಅಂದ್ರೆ ಇಲ್ಲಿಲ್ಲ, ನಮ್ಮ ಮನೇಲಿದೆ. ಅದು ಅಲ್ಲಿದ್ದು ಏನು ಯೂಸ್? ಜೊತೆ ಇಟ್ಕೋಬೇಕು ತಾನೆ? ನೀವು ಮದ್ವೆ ಬಟ್ಟೆ ಶಾಪಿಂಗ್ ಅಂತ ಹೇಳಿದ್ದು, ಅದಕ್ಕೆ ಫೋಟೋ ಎಲ್ಲ ಇಟ್ಕೊಂಡು ಓಡಾಡ್ಬೇಕು ಅಂತ ನಂಗೆ ಗೊತ್ತಿರ್ಲಿಲ್ಲ. ಲುಕ್ ಚಂದನ, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ತರ ಒಂದು ಫೋಟೋ ನಿನ್ ಜೊತೆ ಇಟ್ಕೋಬೇಕು. ಅದ್ರ ಕಾಮನ್ ಸೆನ್ಸ್ ಗೊತ್ತಾಯ್ತಾ? ಯಾವನ್ ಗುರು ಇವನು? ಫೋಟೋ ಇಲ್ಲ ಅಂದಿದ್ಕೆ ಹಿಂಗ ಆಡ್ತಾವನೆ. ಆನ್ಸರ್ ನೀ ಇನ್ನೆಲ್ಲ ಇದನ್ನೆಲ್ಲ ಜೊತೆಲ್ಲ ಕ್ಯಾರಿ ಮಾಡ್ತೀಯ ತಾನೆ? ಚಂದನ, ಆರ್ಯ ಅವ್ರೆ, ನಿಮ್ಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ತಾನೇ ಬೇಕು? ಇಲ್ಲೇ ಎಲ್ಲಾದ್ರೂ ತೆಗ್ಸೋದಾಯ್ತು ಬಿಡಿ. ಇವತ್ತೇನೆ. ಚಂದನ, ಡೋಂಟ್ ರಿಪೀಟ್ ಇಟ್ ಅಗೇನ್. ನೆಕ್ಸ್ಟ್ ಟೈಮ್. ಆರ್ಯ ಎಲ್ಲಿ? ಮೇಲ್ಗಡೆ ಹೋದ್ನಾ? ಡ್ರೈವರ್, ಮೇಡಮ್. ಒಂದ್ ನಿಮಿಷ ಬನ್ನಿ. ಹೇಳಿ ಮೇಡಮ್. ನಮ್ ಚಂದುನ ಸ್ಟುಡಿಯೋ ಕರ್ಕೊಂಡು ಹೋಗ್ತೀರಾ? ಫೋಟೋ ಬೇಕಿತ್ತು. ಆಹಾ ಹರಿ, ಎಂಥ ಲಕ್ಕೋ ನಿಂದು. ರಜನಿಕಾಂತ್ ಜೊತೆ ಫೋಟೋ ಹಿಡ್ಸ್ಕೊಳ್ಳೋದಕ್ಕಿಂತ ಇವ್ರನ್ನ ಫೋಟೋ ಕರ್ಕೊಂಡು ಹೋಗೋದೇ ಅದೃಷ್ಟ ಕಣ. ಹಲೋ, ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಆಗಲ್ಲ ಅಂದ್ರೆ ಹೇಳಿ, ನಾನು ಆಟೋನೋ ಕ್ಯಾಬ್ನೋ ಅಯ್ಯಯ್ಯೋ ಮೇಡಮ್, ನಮ್ದೇ ಅಂದ್ರೆ ಆರ್ಯ ಸರ್ದ್ ಕಾರ್ ಇದೆ, ಆ ಕಾರ್ಗೆ ಡ್ರೈವರ್ ಆಗಿ ನಾನಿದ್ದೀನಿ, ನಾನೇ ಕರ್ಕೊಂಡು ಹೋಗ್ತೀನಿ. ಚಂದು ಹೋಗ್ಬ. ಇಲ್ಲ ಅದ್ಕೆ ನಾನೆಲ್ಲೂ ಹೋಗಲ್ಲ. ಅಯ್ಯಯ್ಯೋ, ಗಾಡಿ ರೆಡಿ ಆಗಿರುವಾಗ ಪೆಟ್ರೋಲ್ ಖಾಲಿ ಆಗಿರೋ ಸಿಗ್ನಲ್ ಕೊಡ್ತಿದ್ಯಲ್ಲ ದೇವ್ರೆ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ ಚಂದು, ಎದೇಳು. ಚಂದು ಪ್ಲೀಸ್ ಹೋಗ್ಬಾ. ಹಾಗೆ ಪೋಸ್ಟ್ ಕಾರ್ಡ್ ಸೈಜ್ ಫೋಟೋ ಮತ್ತೆ ಸ್ಟಾಂಪ್ ಸೈಜ್ ಫೋಟೋನ ತಂದ್ಬಿಡು, ಓಕೆನಾ? ಹೋಗಮ್ಮ, ಕರ್ಕೊಂಡು ಹೋಗಿ. ಮೇಡಮ್ ಬನ್ನಿ. ಕನ್ನಡಿಲಿ ನೋಡಿದ್ರೇನೆ ಇಷ್ಟೊಂದು ಅಂದವಾಗಿ ಕಾಣಿಸ್ತಿದಾರಲ್ಲ, ಇನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಸಾರಿ ಮೇಡಮ್, ಅದು ಬೈ ಮಿಸ್ ಆಗಿ ವಿಂಡೋ ಓಪನ್ ಆಗೋಯ್ತು. ಇಟ್ಸ್ ಓಕೆ ಬಿಡಿ. ಮೇಡಮ್, ನೀವ್ ಎಷ್ಟು ಒಳ್ಳೆಯವರು ಮೇಡಮ್. ನಿಮ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಫೋಟೋ ತೆಗ್ಸಕ್ ಹೋಗ್ತಾ ಇದೀನಿ, ನಿನ್ಗೆ ಅಷ್ಟು ಗೊತ್ತಾಗಲ್ವನೋ, ಈಡಿಯೇಟ್ ಅದು ಇದು ಅಂತ ಸಿಕ್ಕಾಪಟ್ಟೆ ಬೈದಿರೋರು ಮೇಡಮ್. ಆದ್ರೆ ನಿಮ್ ಮನ್ಸು ನಿಮ್ ತರನೇ. ಇಲ್ಲಿ ಹತ್ರದಲ್ಲಿರೋ ಸ್ಟುಡಿಯೋ ಯಾವ್ದಿದೆ? ನಾನೊಂದು ಹೇಳಿದ್ರೆ ಇವ್ರೊಂದು ಕೇಳ್ತಿದಾರಲ್ಲಪ್ಪ. ಹಾ ಮೇಡಮ್, ಇಲ್ಲೇ ಹತ್ರದಲ್ಲಿ ಪಕ್ಕದಲ್ಲಿದೆ. ಹೌದಾ? ಅದ್ ಬೇಡ, ಸ್ವಲ್ಪ ದೂರ ಹೋಗಿ. ಪ್ಲೀಸ್ ಸ್ವಲ್ಪ ದೂರದಲ್ಲಿರೋ ಸ್ಟುಡಿಯೋಗೆ ಹೋಗಿ. ದೂರ ಅಂದ್ರೆ ಬಿಡ್ದಿ, ರಾಮನಗರ, ಚನ್ನಪಟ್ಟಣ ದಾಟಿ ಮದ್ದೂರ್ ಹತ್ರ ಒಂದು ಸ್ಟುಡಿಯೋ ಇದೆ ಮೇಡಮ್, ಚಂದ್ರು ಸ್ಟುಡಿಯೋಸ್ ಅಂತ, ಅಲ್ಲಿಗೆ ಹೋಗೋಣ. ಅಯ್ಯೋ, ದೂರ ಅಂದ್ರೆ ಅಷ್ಟೊಂದು ದೂರ ಅಲ್ಲ, ಒಂದ್ 10-15 ನಿಮಿಷ ದೂರದಲ್ಲಿರೋ ಸ್ಟುಡಿಯೋಗೆ ಹೋಗಿ ಅಂತೆ. ನನ್ಗೆ ಯಾಕೋ
ಉಸಿರು ಕಟ್ಟಂಗ್ ಆಗ್ತಿದೆ. ಸ್ವಲ್ಪ ಒಳ್ಳೆ ಗಾಳಿ ಬೇಕು. ಓ ಹಾಗ, ಓಕೆ ಓಕೆ. ನೀವು ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದಿರೋದ ಮೇಡಮ್? ಇಲ್ಲ ಇಲ್ಲ, 1-2 ಸಲ ಬಂದಿದ್ದೀನಿ. ಎಲ್ಲಿ? ಕಬ್ಬನ್ ಪಾರ್ಕು, ಲಾಲ್ಬಾಗು, ವಿಧಾನಸೌಧ, ಕಾಟನ್ಪೇಟೆ, ಚಿಕ್ಕಪೇಟೆ ಇಲ್ಲಿಗೆಲ್ಲ ಬಂದಿದ್ರಾ? ನಿಮ್ಗೆ ಗೊತ್ತು? ಇನ್ನೇನ್ ಮೇಡಮ್, ಬೆಂಗಳೂರಿಗೆ ಫಸ್ಟ್ ಟೈಮ್ ಬಂದರು ಅದನ್ನೇ ತಾನೇ ನೋಡಕ್ ಹೋಗೋದು. ಎಲ್ಲ ಒಂದ್ ಗೆಸ್ಸಿಂಗು ಮೇಡಮ್. ಇವಾಗ ನಿಮ್ ಮುಖ ನೋಡಿದ್ರೆ ನಿಮ್ ತಲೆಯಲ್ಲಿ ಏನ್ ನೋಡ್ತಿದೆ ಅಂತ ಹೇಳ್ಬಿಡ್ತೀನಿ. ಇವನೇನಪ್ಪ ಹಿಂಗ್ ಕಚ್ಚಿದಾನೆ ಅಂತ ಯೋಚನೆ ಮಾಡ್ತಿದ್ದೀರಾ ಮೇಡಮ್? ಒಳ್ಳೆಯವ್ರ ಮುಖ ಮನ್ಸು ಕನ್ನಡಿ ಇದ್ದಂಗೆ. ಅವ್ರ ತಲೆಯಲ್ಲಿ ಏನ್ ನೋಡ್ತಿದೆ ಅಂತ ಈಸಿಯಾಗಿ ಕಂಡು ಹಿಡಿದ್ಬಿಡ್ಬೋದು. ಇವಾಗ ನಿಮ್ ತಲೆಯಲ್ಲಿ ಏನ್ ನೋಡ್ತಿದೆ ಅಂತ ಹೇಳ ಇರಿ. ಮುನ್ನ ಗಾಡಿ. ಮೇಡಮ್ ಹರಿ ಇರುವಾಗ ಡೋಂಟ್ ವರಿ. ನಿಮ್ ಮನ್ಸು ಏಕಾಂತ ಬಯಸ್ತಿದೆ, ಸ್ವಲ್ಪ ನೆಮ್ಮದಿಯಾಗಿ ಯೋಚನೆ ಮಾಡಕ್ ಟೈಮ್ ಬೇಕು ಅಂತ ಅನ್ಸ್ತಿದೆ. ಕರೆಕ್ಟಾ? ಆಹಾ ನೋಡಿ ಮೇಡಮ್, ನಿಮ್ ಕಣ್ಣು ಅಳ್ತು ಅಂದ್ರೆ ನಾನ್ ಕರೆಕ್ಟ್ ಆಗಿ ಹೇಳಿದೀನಿ ಅಂತಾನೆ. ಒಂದ್ ರೀತಿಲಿ ನೀವ್ ಹೇಳಿದ್ ನಿಜಾನೇ. ನನಗ್ ಗೊತ್ತು ಮೇಡಮ್. ನೀವು ಚಿಕ್ಕಮಗಳೂರವ್ರು ಅಲ್ವಾ? ಹುಟ್ಟು ಬೆಳೆದಿದ್ದೆಲ್ಲ ಅಲ್ಲೇನಾ ಮೇಡಮ್? ಅಲ್ಲೇ. ನನಗೆ ಚಿಕ್ಕಮಂಗ್ಳೂರ್ ಅಂದ್ರೆ ತುಂಬಾ ಇಷ್ಟ ಮೇಡಮ್. ಅಲ್ಲಿ ಕ್ಲೈಮೇಟ್ ಅದು ಸೂಪರು. ನಾನು ಬಾಬಾ ಬುಡಾಯಿಂಗಿರಿ, ಮುಳ್ಳಯ್ಯನಗಿರಿ ಇಲ್ಲೆಲ್ಲ ಹೋಗಿದ್ದೀನಿ. ಹೆಂಗಿದೆ ಗೊತ್ತಾ ಮೇಡಮ್ ಪ್ಲೇಸು? ಸಖತ್ತಾಗಿದೆ. ನೀವು ನಾನ್ ನೋಡಿ ದಡ್ಡ ನಿಮ್ಮೂರಿನ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ತುಂಬಾ ಸಲ ಹೋಗಿರ್ತೀರ ಬಿಡಿ. ನನ್ಗೆ ಯಾಕೋ ನಮ್ಮಿಬ್ರು ಮಧ್ಯೆ ಏನೋ ಒಂದು ವಿಶೇಷವಾದ ಸಂಬಂಧ ಇದೆ ಅಂತ ಅನಿಸ್ತದೆ. ಮೇಡಮ್ ನೀವು ಸ್ಮೈಲ್ ಮಾಡಿದ್ರೆ ಎಷ್ಟ್ ಚೆನ್ನಾಗಿ ಕಾಣಿಸ್ತೀರ ಗೊತ್ತಾ? ಅಯ್ಯೋ ಸುಮ್ನೆ ಏನೇನೋ ಹೇಳ್ಬೇಡಿ. ಅಯ್ಯೋ ಮೇಡಮ್, ನಾನ್ ನಿಜನೇ ಹೇಳ್ತಾ ಇದ್ದೀನಿ. ನೋಡಿ, ನನ್ನ ಹೆಸರು ಹರೀಶ್ಚಂದ್ರ. ಬೇಕಂದ್ರೆ ನೀವು ಪಕ್ಕದಲ್ಲಿ ಸತ್ಯ ಸೇರಿಸ್ಕೋಬಹುದು. ನಾನು ಯಾವಾಗ್ಲೂ ಸತ್ಯನ ಹೇಳುದು, ಸುಳ್ಳೆಲ್ಲ ಹೇಳಲ್ಲ. ಈ ಎಲ್ಲಾ ಪ್ರಶ್ನೆಗೂ ಏನೋ ಒಂದು ವಿಶೇಷವಾಗಿರೋ ಉತ್ತರ ಇರತ್ತಲ್ಲ ನಿಮ್ ಹತ್ರ. ಅದೆಲ್ಲ ಬಿಡಿ ಮೇಡಮ್. ನಿಜ ಹೇಳ, ನಿಮ್ ನಗು ಒಂಥರ ಸಂಜೀವಿನಿ ಇದ್ದಂಗೆ. ಇದೆಲ್ಲ ಓವರ್ ಆಯ್ತು. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಕಿರುಮಾತೆಗೆ ಹೊಸ ಭಾಷೆದು ರಸ ಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಕಿರುಮಾತೆಗೆ